ವಿಜಯಪುರದ ಮುಳವಾಡದ ಏತ ನೀರಾವರಿ ಕಾಲುವೆ ಶಿಥಿಲಗೊಂಡಿದೆ. ನಿರ್ವಹಣೆ ಇಲ್ಲದೆ ಈಗ ಸಂಪೂರ್ಣವಾಗಿ ಶಿಥಿಲ ಅವಸ್ಥೆಗೆ ತಲುಪಿದೆ. ಇದೇ 20 ದಿನದ ಹಿಂದೆ ಏತ ನೀರಾವರಿ ಕಾಲುವೆ ಒಡೆದು ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಉಂಟಾಗಿತ್ತು, ಜಮೀನಿಗೆ ನೀರು ನುಗ್ಗಿದ್ರಿಂದಾಗಿ. ಇಷ್ಟು ದಿನಗಳಿಂದ ಹೀಗಾಗಿ ಹಲವಾರು ವರ್ಷಗಳ ಹಿಂದೆ ನಿರ್ವಹಣೆ ಮಾಡ್ತಾ ಇದ್ದಂತ ಈ ಕಾಲುವೆ ಇವತ್ತು ಇಂಥ ಸ್ಥಿತಿಗೆ ಬಂದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಗಾದ್ರೆ ಮುಳವಾಡದ ಏತ ನೀರಾವರಿ ಯೋಜನೆಯ ಕಾಲುವೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಅಲ್ಲಿಂದ ನೀಡಿದ್ದಾರೆ. ಬನ್ನಿ ನೋಡೋಣ. ಏನು ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆಯಲ್ಲಿ ನಾವು ಇದ್ದೇವೆ. ಈ ಹಿಂದೆ ಫೆಬ್ರವರಿ 9ರಂದು ಈ ಪಶ್ಚಿಮ ಕಾಲುವೆಯಲ್ಲಿ ಏನು ಹಳ್ಳದ ಗೆಣ್ಣೂರು ಗ್ರಾಮ ಬಳಿ ಒಂದು ಕಾಲುವೆ ಹೊಡೆದು ಸಾಕಷ್ಟು ಅವಾಂತರವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿತ್ತು. ನಾನೀಗ ಅದೇ ಕಾಲುವೆಯಲ್ಲಿದ್ದೀನಿ. ಆ ಕಾಲುವೆ ಒಡೆಯೋದಕ್ಕೆ ಮುಖ್ಯ ಕಾರಣ ಏನಂತ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದೀನಿ. ತಾವಿಲ್ಲಿ ನೋಡಬಹುದು, ಈ ತರ ಒಂದು ಕಾಲುವೆ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಾಕಷ್ಟು ಒಂದು ಕಾಲುವೆ ಒಂದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಕಾಲುವೆ ಏನು ನದಿಗಳಲ್ಲಿ ಹೂಳು ತುಂಬಿರೋ ಹಾಗೆ ಕಾಲುವೆಯಲ್ಲೂ ಕೂಡ ನೀರು ತುಂಬಿದೆ. ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ವರ್ಷ ಒಂದು ಕಾಲುವೆ ನಿರ್ವಹಣೆಗಾಗಿ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವರು ಏನು ಆ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂತ ರೈತರು ಒಂದು ಪ್ರಶ್ನೆ ಮಾಡುವಂತಾಗಿದೆ. ತಾವಿಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಹಾಳಾಗಿದೆ ಕಾಲುವೆ. 20 ವರ್ಷದಿಂದ ಕೂಡ ಈ ಕಾಲುವೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಒಂದು ತಾವಿಲ್ಲಿ ನೋಡಬಹುದು, ನಾನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಈ ಕಾಲುವೆಯಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದೆ. ಏನು ಸುಮಾರು 76 ಕಿಲೋಮೀಟರ್ ಉದ್ದದ ಕಾಲುವೆ 3 ತಾಲೂಕುಗಳಿಗೆ ಒಂದು ನೀರು ಒದಗಿಸುತ್ತದೆ. ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಗಿರ್ಬೋದು, ಬಸವನ ಬಾಗೇವಾಡಿ ತಾಲೂಕು ಆಗಿರ್ಬೋದು, ವಿಜಯಪುರ ಜಿಲ್ಲೆದು ಬಬಲೇಶ್ವರ ತಾಲೂಕು ಆಗಿರ್ಬೋದು, 3 ತಾಲೂಕುಗಳಲ್ಲಿ ಸುಮಾರು 61,000 ಎಕರೆಗೆ ಜಮೀನುಗಳಿಗೆ ಇದು ಒಂದು ನೀರು ನೀಡುವಂತ ಒಂದು ಕಾಲುವೆ ಇದಾಗಿದ್ದು, ಈಗ ಈ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅಧಿಕಾರಿಗಳು ಒಂದು ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿ ರೈತರು ಗಂಭೀರವಾಗಿ ಆರೋಪ ಮಾಡ್ತಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಓವರ್ಫ್ಲೋ ಆಗಿ ಒಂದು ಕಾಲುವೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಈ ತರ ಸುಮಾರು ಬಹುತೇಕವಾಗಿ 20 ವರ್ಷಗಳಿಂದಲೂ ಕೂಡ ಇದನ್ನ ನಿರ್ವಹಣೆ ಮಾಡಿಲ್ವಾ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಪೂರ್ಣವಾಗಿ ಕಾಲುವೆ ಎಲ್ಲಿ ಹಾಳಾಗಿದೆ ಸಂಪೂರ್ಣವಾಗಿ ಪ್ಯಾಚ್ ವರ್ಕ್ ಮಾಡುವ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಒಂದು ಕಾಂಕ್ರೀಟ್ ಹಾಕುವ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಕಾಂಕ್ರೀಟ್ ಕಿತ್ತೋಗಿದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ಕಾಲುವೆ ಒಂದು ದುರಸ್ತಿ ಕಾರ್ಯ ಮಾಡಬೇಕಾಗಿ ಒಂದು ರೈತರ ಹಾಗೂ ರಿಪಬ್ಲಿಕ್ ಕನ್ನಡದ ಒಂದು ಕಳಕಳಿಯಾಗಿದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದ ಮುಳವಾಡದ ಏತ ನೀರಾವರಿ ಕಾಲುವೆ ಶಿಥಿಲಗೊಂಡಿದೆ. ನಿರ್ವಹಣೆ ಇಲ್ಲದೆ ಈಗ ಸಂಪೂರ್ಣವಾಗಿ ಶಿಥಿಲ ಅವಸ್ಥೆಗೆ ತಲುಪಿದೆ. ಇದೇ 20 ದಿನದ ಹಿಂದೆ ಏತ ನೀರಾವರಿ ಕಾಲುವೆ ಒಡೆದು ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಉಂಟಾಗಿತ್ತು, ಜಮೀನಿಗೆ ನೀರು ನುಗ್ಗಿದ್ರಿಂದಾಗಿ. ಇಷ್ಟು ದಿನಗಳಿಂದ ಹೀಗಾಗಿ ಹಲವಾರು ವರ್ಷಗಳ ಹಿಂದೆ ನಿರ್ವಹಣೆ ಮಾಡ್ತಾ ಇದ್ದಂತ ಈ ಕಾಲುವೆ ಇವತ್ತು ಇಂಥ ಸ್ಥಿತಿಗೆ ಬಂದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಗಾದ್ರೆ ಮುಳವಾಡದ ಏತ ನೀರಾವರಿ ಯೋಜನೆಯ ಕಾಲುವೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಅಲ್ಲಿಂದ ನೀಡಿದ್ದಾರೆ. ಬನ್ನಿ ನೋಡೋಣ. ಏನು ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆಯಲ್ಲಿ ನಾವು ಇದ್ದೇವೆ. ಈ ಹಿಂದೆ ಫೆಬ್ರವರಿ 9ರಂದು ಈ ಪಶ್ಚಿಮ ಕಾಲುವೆಯಲ್ಲಿ ಏನು ಹಳ್ಳದ ಗೆಣ್ಣೂರು ಗ್ರಾಮ ಬಳಿ ಒಂದು ಕಾಲುವೆ ಹೊಡೆದು ಸಾಕಷ್ಟು ಅವಾಂತರವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿತ್ತು. ನಾನೀಗ ಅದೇ ಕಾಲುವೆಯಲ್ಲಿದ್ದೀನಿ. ಆ ಕಾಲುವೆ ಒಡೆಯೋದಕ್ಕೆ ಮುಖ್ಯ ಕಾರಣ ಏನಂತ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದೀನಿ. ತಾವಿಲ್ಲಿ ನೋಡಬಹುದು, ಈ ತರ ಒಂದು ಕಾಲುವೆ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಾಕಷ್ಟು ಒಂದು ಕಾಲುವೆ ಒಂದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಕಾಲುವೆ ಏನು ನದಿಗಳಲ್ಲಿ ಹೂಳು ತುಂಬಿರೋ ಹಾಗೆ ಕಾಲುವೆಯಲ್ಲೂ ಕೂಡ ನೀರು ತುಂಬಿದೆ. ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ವರ್ಷ ಒಂದು ಕಾಲುವೆ ನಿರ್ವಹಣೆಗಾಗಿ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವರು ಏನು ಆ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂತ ರೈತರು ಒಂದು ಪ್ರಶ್ನೆ ಮಾಡುವಂತಾಗಿದೆ. ತಾವಿಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಹಾಳಾಗಿದೆ ಕಾಲುವೆ. 20 ವರ್ಷದಿಂದ ಕೂಡ ಈ ಕಾಲುವೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಒಂದು ತಾವಿಲ್ಲಿ ನೋಡಬಹುದು, ನಾನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಈ ಕಾಲುವೆಯಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದೆ. ಏನು
ಸುಮಾರು 76 ಕಿಲೋಮೀಟರ್ ಉದ್ದದ ಕಾಲುವೆ 3 ತಾಲೂಕುಗಳಿಗೆ ಒಂದು ನೀರು ಒದಗಿಸುತ್ತದೆ. ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಗಿರ್ಬೋದು, ಬಸವನ ಬಾಗೇವಾಡಿ ತಾಲೂಕು ಆಗಿರ್ಬೋದು, ವಿಜಯಪುರ ಜಿಲ್ಲೆದು ಬಬಲೇಶ್ವರ ತಾಲೂಕು ಆಗಿರ್ಬೋದು, 3 ತಾಲೂಕುಗಳಲ್ಲಿ ಸುಮಾರು 61,000 ಎಕರೆಗೆ ಜಮೀನುಗಳಿಗೆ ಇದು ಒಂದು ನೀರು ನೀಡುವಂತ ಒಂದು ಕಾಲುವೆ ಇದಾಗಿದ್ದು, ಈಗ ಈ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅಧಿಕಾರಿಗಳು ಒಂದು ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿ ರೈತರು ಗಂಭೀರವಾಗಿ ಆರೋಪ ಮಾಡ್ತಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಓವರ್ಫ್ಲೋ ಆಗಿ ಒಂದು ಕಾಲುವೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಈ ತರ ಸುಮಾರು ಬಹುತೇಕವಾಗಿ 20 ವರ್ಷಗಳಿಂದಲೂ ಕೂಡ ಇದನ್ನ ನಿರ್ವಹಣೆ ಮಾಡಿಲ್ವಾ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಪೂರ್ಣವಾಗಿ ಕಾಲುವೆ ಎಲ್ಲಿ ಹಾಳಾಗಿದೆ ಸಂಪೂರ್ಣವಾಗಿ ಪ್ಯಾಚ್ ವರ್ಕ್ ಮಾಡುವ ಅವಶ್ಯಕತೆ ಇದೆ, ಸಂಪೂರ್ಣವಾಗಿ ಒಂದು ಕಾಂಕ್ರೀಟ್ ಹಾಕುವ ಅವಶ್ಯಕತೆ ಇದೆ, ಸಂಪೂರ್ಣವಾಗಿ ಕಾಂಕ್ರೀಟ್ ಕಿತ್ತೋಗಿದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ಕಾಲುವೆ ಒಂದು ದುರಸ್ತಿ ಕಾರ್ಯ ಮಾಡಬೇಕಾಗಿ ಒಂದು ರೈತರ ಹಾಗೂ ರಿಪಬ್ಲಿಕ್ ಕನ್ನಡದ ಒಂದು ಕಳಕಳಿಯಾಗಿದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವಿಜಯಪುರದ ಮುಳವಾಡದ ಏತ ನೀರಾವರಿ ಕಾಲುವೆ ಶಿಥಿಲಗೊಂಡಿದೆ. ನಿರ್ವಹಣೆ ಇಲ್ಲದೆ ಈಗ ಸಂಪೂರ್ಣವಾಗಿ ಶಿಥಿಲ ಅವಸ್ಥೆಗೆ ತಲುಪಿದೆ. ಇದೇ 20 ದಿನದ ಹಿಂದೆ ಏತ ನೀರಾವರಿ ಕಾಲುವೆ ಒಡೆದು ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಉಂಟಾಗಿತ್ತು, ಜಮೀನಿಗೆ ನೀರು ನುಗ್ಗಿದ್ರಿಂದಾಗಿ. ಇಷ್ಟು ದಿನಗಳಿಂದ ಹೀಗಾಗಿ ಹಲವಾರು ವರ್ಷಗಳ ಹಿಂದೆ ನಿರ್ವಹಣೆ ಮಾಡ್ತಾ ಇದ್ದಂತ ಈ ಕಾಲುವೆ ಇವತ್ತು ಇಂಥ ಸ್ಥಿತಿಗೆ ಬಂದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಗಾದ್ರೆ ಮುಳವಾಡದ ಏತ ನೀರಾವರಿ ಯೋಜನೆಯ ಕಾಲುವೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಅಲ್ಲಿಂದ ನೀಡಿದ್ದಾರೆ. ಬನ್ನಿ ನೋಡೋಣ. ಏನು ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆಯಲ್ಲಿ ನಾವು ಇದ್ದೇವೆ. ಈ ಹಿಂದೆ ಫೆಬ್ರವರಿ 9ರಂದು ಈ ಪಶ್ಚಿಮ ಕಾಲುವೆಯಲ್ಲಿ ಏನು ಹಳ್ಳದ ಗೆಣ್ಣೂರು ಗ್ರಾಮ ಬಳಿ ಒಂದು ಕಾಲುವೆ ಹೊಡೆದು ಸಾಕಷ್ಟು ಅವಾಂತರವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿತ್ತು. ನಾನೀಗ ಅದೇ ಕಾಲುವೆಯಲ್ಲಿದ್ದೀನಿ. ಆ ಕಾಲುವೆ ಒಡೆಯೋದಕ್ಕೆ ಮುಖ್ಯ ಕಾರಣ ಏನಂತ ನಿಮಗೆ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತಾ ಇದೀನಿ. ತಾವಿಲ್ಲಿ ನೋಡಬಹುದು. ಈ ತರ ಒಂದು ಕಾಲುವೆ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಾಕಷ್ಟು ಒಂದು ಕಾಲುವೆ ಒಂದು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಕಾಲುವೆ ಏನು ನದಿಗಳಲ್ಲಿ ಹೂಳು ತುಂಬಿರೋ ಹಾಗೆ ಕಾಲುವೆಯಲ್ಲೂ ಕೂಡ ನೀರು ತುಂಬಿದೆ. ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಪ್ರತಿ ವರ್ಷ ಒಂದು ಕಾಲುವೆ ನಿರ್ವಹಣೆಗಾಗಿ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ತೆಗೆದಿಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವರು ಏನು ಆ ದುಡ್ಡು ಎಲ್ಲಿ ಹೋಯ್ತು ಅನ್ನುವಂತ ರೈತರು ಒಂದು ಪ್ರಶ್ನೆ ಮಾಡುವಂತಾಗಿದೆ. ತಾವಿಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಹಾಳಾಗಿದೆ ಕಾಲುವೆ. 20 ವರ್ಷದಿಂದ ಕೂಡ ಈ ಕಾಲುವೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಸಾಕಷ್ಟು ಒಂದು ತಾವಿಲ್ಲಿ ನೋಡಬಹುದು. ನಾನು ನಿಮಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಇದು ಈ ಕಾಲುವೆಯಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದೆ. ಏನು ಸುಮಾರು 76 ಕಿಲೋಮೀಟರ್ ಉದ್ದದ ಕಾಲುವೆ 3 ತಾಲೂಕುಗಳಿಗೆ ಒಂದು ನೀರು ಒದಗಿಸುತ್ತದೆ. ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಆಗಿರ್ಬೋದು, ಬಸವನ ಬಾಗೇವಾಡಿ ತಾಲೂಕು ಆಗಿರ್ಬೋದು, ವಿಜಯಪುರ ಜಿಲ್ಲೆದು ಬಬಲೇಶ್ವರ ತಾಲೂಕು ಆಗಿರ್ಬೋದು, 3 ತಾಲೂಕುಗಳಲ್ಲಿ ಸುಮಾರು 61,000 ಎಕರೆಗೆ ಜಮೀನುಗಳಿಗೆ ಇದು ಒಂದು ನೀರು ನೀಡುವಂತ ಒಂದು ಕಾಲುವೆ ಇದಾಗಿದ್ದು, ಈಗ ಈ ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದೆ. ಅಧಿಕಾರಿಗಳು ಒಂದು ನಿರ್ವಹಣೆ ಮಾಡಿಲ್ಲ ಅಂತ ಹೇಳಿ ರೈತರು ಗಂಭೀರವಾಗಿ ಆರೋಪ ಮಾಡ್ತಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಓವರ್ಫ್ಲೋ ಆಗಿ ಒಂದು ಕಾಲುವೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಈ ತರ ಸುಮಾರು ಬಹುತೇಕವಾಗಿ 20 ವರ್ಷಗಳಿಂದಲೂ ಕೂಡ ಇದನ್ನ ನಿರ್ವಹಣೆ ಮಾಡಿಲ್ವಾ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಪೂರ್ಣವಾಗಿ ಕಾಲುವೆ ಎಲ್ಲಿ ಹಾಳಾಗಿದೆ ಸಂಪೂರ್ಣವಾಗಿ ಪ್ಯಾಚ್ ವರ್ಕ್ ಮಾಡುವ ಅವಶ್ಯಕತೆ ಇದೆ, ಸಂಪೂರ್ಣವಾಗಿ ಒಂದು ಕಾಂಕ್ರೀಟ್ ಹಾಕುವ ಅವಶ್ಯಕತೆ ಇದೆ, ಸಂಪೂರ್ಣವಾಗಿ ಕಾಂಕ್ರೀಟ್ ಕಿತ್ತೋಗಿದೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ಕಾಲುವೆ ಒಂದು ದುರಸ್ತಿ ಕಾರ್ಯ ಮಾಡಬೇಕಾಗಿ ಒಂದು ರೈತರ ಹಾಗೂ ರಿಪಬ್ಲಿಕ್ ಕನ್ನಡದ ಒಂದು ಕಳಕಳಿಯಾಗಿದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.